ತಗೊಂಡಾಯ್ತು, ಇನ್ನು ಹೊರಡು ಸ್ವಲ್ಪ ಎಣ್ಣೆನೇ ಹಾಕಲ್ಲ, ತುಂಬ ಕಡಿಮೆ. ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ನಾನು ಇವತ್ತು ಸ್ನಾನ ಮಾಡಿಬಿಟ್ಟು ರೆಡಿ ಆದೆ. ಅಮ್ಮ ನೋಡಿ ಚಿಕನ್ ತಗೊಂಡೋದ್ರು. ನಾನು ಸ್ನಾನ ಮಾಡಿ ಬಂದೆ. ಹಾಗೆ ದೇವರಿಗೆ ದೀಪ ಹಚ್ಚಿಬಿಟ್ಟು ಇವಾಗ ಬಂದಿದ್ದಷ್ಟೇ. ಸ್ವಲ್ಪ ಅಂಗಡಿಗೆ ಹೋಗಬೇಕು ಅಂತ ಹೊರಟಿದ್ದೇನೆ. ಸಾರಿ, ನಾನು ಆಂಟಿ ಮನೆಗೆ ಹೋಗೋಕ್ಕಾಗಿಲ್ಲ. ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಹೋಗೋದು ಗೊತ್ತಿಲ್ಲ, ಮಳೆ ಬರ್ತಾ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಬನ್ನಿ ಅಂಗಡಿಗೆ ಹೋಗ್ಬೇಕು. ಸ್ವಲ್ಪ ರೇಷನ್ ತಗೊಂಡು ನಾಳೆ ಕೃಷ್ಣಾಷ್ಟಮಿ ಇಲ್ಲ. ಕೃಷ್ಣಾಷ್ಟಮಿಗೆ ನಾನು ತಗೊಂಡು ಬರುವಾಯ್ತಾ. ನೋಡಿ ಕೂದಲೆಲ್ಲ ಚಂಡಿ 500 ರೂಪಾಯಿ ರೇಷನ್ ತರಕ್ಕೆ ಬಟ್ಟೆಗಳು ನೋಡಿ ಒಣಗಲ್ಲ. ಬಟ್ಟೆ ಅಂತ ವಾಶ್ ಮಾಡಿ ಹಾಕಿದ್ರು ಸೇಮ್ ತಿಂಗಳ ಗಟ್ಟಲೆ ಒಣಗ್ತಾ ಇರುತ್ತೆ. ಮತ್ತೆ ಏನು ಮಾಡೋದು, ಎಲ್ಲ ಬಟ್ಟೆ ಸುಮ್ಮನೆ ವಾಶ್ ಮಾಡಿ ಹಾಕ್ತಾ ಇರ್ತೀವಿ. ನಾವು ಬನ್ನಿ ಪಕ್ಕರು ಕೂತ್ವಾಯ್ತಾ. ನಾನು ಅಂಗಡಿಗೆ ಹೋಗಿ ಬರೋದು ಆಯ್ತಾ. ಮಳೆ ಬರ್ತಾ ಇದೆ ಇವಾಗ. ನಾನು ನೆನೆದುಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿಂದ ಗಾಡಿಯಲ್ಲಿ ಹೋಗೋದು, ಅದಕ್ಕೆ ಕೊಡೆ ಬೇಡ. ಕೊಡೆ ನಾನು ಮಳೆಗಾಲದಲ್ಲಿ ಕೊಡೆನೇ ಹಿಡ್ದಿಲ್ಲ. ಮೊನ್ನೆ ಹಿಡ್ದಿದ್ದೀನಿ ನಾನು ಅಷ್ಟೇ. ನನಗೆ ಕೊಡೆ ಹಿಡ್ಕೊಳ್ಳೋದು ನೆನಪು ಆಗಲ್ಲ, ಕೊಡೆ ಹಿಡಿಯೋದು ಇಷ್ಟನೂ ಆಗಲ್ಲ. ಬೇಡ ಅಂತ ಅಥವಾ ನಮ್ಮ ಹಿಡ್ಕೊಳ್ಳೋಕ್ಕಾಯ್ತು. ಶುಂಠಿ ತುಂಬ ರಶ್ ಇದೆ ರೇಷನ್ ಅಂಗಡಿಯಲ್ಲಿ. ಸಿಕ್ಕಾಪಟ್ಟ ರಶ್ ಇದೆ. ತಗೊಂಡಾಯ್ತು, ಇನ್ನು ಹೊರಡು ಸ್ವಲ್ಪ ಎನ್ನ ತರಕಾರಿ ಇದೆ. ತರಕಾರಿ ತಗೊಂಡೆ. ಹಾಗೆಯೇ ನಾಳೆಗೇನು ಅಷ್ಟಮಿಗೆ ರೇಷನ್ ಏನು ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ರೇಷನ್ ತಗೊಂಡೆ. ಇದು ಶಿರ್ತಾಡಿ. ನಾವು ಬಂದಿದ್ದು ಶಿರ್ತಾಡಿಗೆ. ಫಸ್ಟ್ದಲ್ಲ. ಗುಡ್ ಮಾರ್ನಿಂಗ್, ಹಾಯ್, ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತರಕಾರಿ ಕಟ್ ಮಾಡಿಟ್ಟೆ. ಹಾಗೆಯೇ ದೋಸೆ ತಿಂದೆ. ಹಾಗೆಯೇ ಅಮ್ಮ ಇಡ್ಲಿಗೇನೋ ರುಬ್ಬಿ ಇಟ್ಟಿದ್ದಾರೆ. ಬೀನ್ಸ್ ಕಟ್ ಮಾಡಿ ಇಟ್ಟಿದೆ ನೋಡಿ, ಬೀನ್ಸ್. ಹಾಗೆಯೇ ಅಮ್ಮ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ತೊಂಡೆಕಾಯಿ ಬೇಯಕ್ಕೆ ಇಟ್ಟಿದ್ದಾರೆ. ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗೆ ತೊಂಡೆಕಾಯಿನೂ ಬೇಯಕ್ಕೆ ಇಟ್ಟಿದ್ದಾರೆ. ನಾನಂತೂ ತಲೆಗೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ಬರ್ತೀನಿ. ನಾನು ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ಸಿಗ್ತೀನಿ.
ಓಕೆನಾ. ಆಮೇಲೆ ಸಿಗ್ತೀನಿ. ಆಮೇಲೆ ಪಾಯಸ ಮಾಡಬೇಕು. ಹಾಗೆಯೇ ಏನೆಲ್ಲ ಮಾಡಬೇಕಂತ ನೋಡೋ. ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಗೆಯೇ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಒಂದಷ್ಟು ಇದೆ ಬಟ್ಟೆ, ಸರ್ಫಲ್ಲಿ ಹಾಕಿದ್ದೀನಿ. ಫಸ್ಟ್ ಸ್ನಾನ ಮಾಡ್ಕೊಂಡು ಬರುವ. ಎಣ್ಣೆನೂ ಅಷ್ಟೇ ಹಾಕಿದ್ದೀನಿ. ತಲೆಗೆ ಕೂದಲಿಗೆ ಎಣ್ಣೆ ಭಾರಿ ಕಡಿಮೆ ಹಾಕೋದು ನಾನು. ತಲೆಗೆ ಎಣ್ಣೆನೇ ಹಾಕಲ್ಲ, ತುಂಬ ಕಡಿಮೆ. ತಲೆಗೆ ಎಣ್ಣೆ ಹಾಕಿ ತಕ್ಷಣ ತಲೆನೋವು ಅದಕ್ಕೆ ಹಾಕೋದೇ ಬಿಟ್ಟಿದ್ದೀನಿ. ಅಪರೂಪಕ್ಕೆ ಹಾಕೋದು ಆಗೋದೇ ಇಲ್ಲ. ತಲೆಗೆ ಎಣ್ಣೆ ಹಾಕಿದ್ರೆ ಆಗೋದೇ ಇಲ್ಲ. ಇವಾಗ ನೋಡಿ, ಇದನ್ನು ಇವಾಗ ಸ್ನಾನ ಮಾಡಿದ್ರೆ ಹುಚ್ಚಿರುತ್ತೆ. ಎಣ್ಣೆ ಹಾಕ್ಕೊಂಡು ಬರುವಲ್ಲ, ಎಣ್ಣೆ ಬರೀ ಇಂಥದೇ ಮಾಡ್ಕೊಂಡು ಬರುವ. ಆಮೇಲೆ ಸಿಗ್ತೀನಿ. ಇವಾಗ ತಲೆನೋವು ಆಗ್ತಾ ಇದೆ. ನಾನು ಸ್ನಾನ ಮಾಡಿಬಿಟ್ಟು ಬಂದೆ. ಇವಾಗ ದೇವರಿಗೆ ಪೂಜೆನೂ ಮಾಡಿದ್ದೆ. ಸಿಂಪಲ್ ಆಗಿರುತ್ತೆ. ನಾವು ನಾಷ್ಟವನ್ನು ಆಚರಿಸಿದ್ವಿ ಮನೆಯಲ್ಲೇ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ. ಇವಾಗ ಏನೆಲ್ಲ ಮಾಡ್ತಾ ಇದ್ದೀರಾ ಅಮ್ಮ ನೋಡುವ. ಓಕೆನಾ. ನಾನು ಮಾಡಿದ್ರು ನೋಡಿ, ಬೀನ್ಸ್, ತೊಂಡೆಕಾಯಿ, ಇದಕ್ಕೆ ಎಂತ ಹೇಳ್ತೆ, ತೊಂಡೆಕಾಯಿ ಸುಕ್ಕ ಮಾಡಿದ್ದು. ತೊಂಡೆಕಾಯಿಗೆ ಕಡಲೆ ಹಾಕಿದ್ರೆ ಒಳ್ಳೇದಾಗುತ್ತೆ. ತೊಂಡೆಕಾಯಿಗೆ ಕಡಲೆ ಹಾಕಿಲ್ಲ, ನನಗೆ ಆಗಲ್ಲ ಕಡಲೆ. ಅಮ್ಮ ಇವಾಗ ಟೊಮೆಟೊ ಸಾರು ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಬೀನ್ಸ್ ಪಲ್ಯ ಮಾಡಿದ್ದು. ಆಮೇಲೆ ಪಾಯಸಕ್ಕೆ ಇಲ್ಲಿ ರೆಡಿ ಮಾಡಿದ್ದೀನಿ. ಪಾಯಸ ಮಾಡುವ ಅಂತೇಳಿ ಪಾಯಸ ಮಾಡ್ತೀನಿ. ಪಾಯಸ ನಾನು ಮಾಡೋದು. ಅಂತೇಳಿ ಮಾಡ್ತಾ ಇದ್ದಾರೆ. ಪಾಯಸ ಮಾಡುವ. ವೆಲ್ಕಮ್ ಬ್ಯಾಕ್. ಬಂದು ಪಾಯಸ ಮಾಡಿಬಿಟ್ಟು ಏನು ಗೊತ್ತಾ, ವಿಡಿಯೋ ಮಾಡೋಕ್ಕೇ ಮರ್ತೋಯ್ತು. ಹಾಗೆಯೇ ಶಾರ್ಟ್ಸ್ ವಿಡಿಯೋ ಮಾಡಿದ್ದೇನೆ. ಶಾರ್ಟ್ಸ್ ವಿಡಿಯೋ ನಾನು ಅಲ್ಲಲ್ಲೇ ಮಾಡಿ ಕ್ಲಿಪ್ ಹಾಕ್ಬಿಡ್ತೀನಿ. ವಿಡಿಯೋ ಮಾಡ್ಕೊಂಡಿಲ್ಲ, ಮಿಸ್ ಆಯ್ತು ಅದು ನನ್ನ ಹತ್ರ. ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಗಂಟೆ ಎಷ್ಟಾಗಿದೆ ಗೊತ್ತಾ? 6-7 ಗಂಟೆ ಇದೆ. 7 ಗಂಟೆ ಇದ್ದು ರಾತ್ರಿ. ಊಟ ಇವಾಗ ಮಾಡಬೇಕು. ಬೆಳಿಗ್ಗೆಯಿಂದ ಪಾಯಸ ತಿಂದಿದ್ದು, ಊಟ ಮಾಡಿರಲಿಲ್ಲ. ಇವಾಗ ಊಟ ಮಾಡಬೇಕು ಅಂತೆಲ್ಲ ಕಾಯಿಸ್ಬಿಟ್ಟು ಊಟ ಮಾಡುವ ಅಂತೇಳಿ ಹಪ್ಪಳ ಕಾಯಿಸ್ತೇನೆ. ಕಾಯ್ಸೋಕ್ಕೆ ಎಣ್ಣೆ ಕಾದಿದೆ ನೋಡಿ, ಎಣ್ಣೆ ಕಾಯ್ತಾ ಇದೆ. ಹಪ್ಪಳ ಕಾಯಿಸಿದೆ ನೋಡಿ, ಇಷ್ಟೇ ಸಾಕು ಅಂತೇಳಿ. ಜಾಸ್ತಿ ಬೇಡ. ರಾತ್ರಿದು ಮಧ್ಯಾಹ್ನದ ಒಟ್ಟಿಗೆ ಆಗುತ್ತೆ ಊಟ ಇವತ್ತು. ಇಡ್ಲಿ ಇದೆ, ಇಡ್ಲಿನೂ ಇದೆ. ಇಡ್ಲಿ ಮಾಡಿದ್ದಾರೆ. ಇಡ್ಲಿನೂ ಇದೆ ನೋಡಿ, ಇಡ್ಲಿನೂ ಮಾಡಿದ್ದಾರೆ. ನನಗೆ ಬೇಡ ಇಡ್ಲಿ. ನಾನು ಇಡ್ಲಿಯಲ್ಲಿ ಸ್ವಲ್ಪ ದೂರ. ಇಡ್ಲಿ ಬೇಡ, ನಾನು ರೈಸ್ ಊಟ ಮಾಡ್ತೀನಿ. ರೈಸ್ ಊಟ ಮಾಡಿದರೆ ಊಟ ಮಾಡೋದಂಗಾಗತ್ತೆ. ರಾತ್ರಿ ದೋಸೆ ಅದೆಲ್ಲ ತಿನ್ನೋಕ್ಕಾಗಲ್ಲ ಎಷ್ಟಂದ್ರೂ. ನಾನು ಊಟ ಮಾಡ್ತೀನಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಹೋಯಿತು. ಹಾಗೇನೆ ಕೆಲಸ ಮಾಡೋದ್ರಲ್ಲೇ ಹೋಯಿತು. ಬಟ್ಟೆ ವಾಶ್ ಮಾಡುವಾಗೆಲ್ಲ ಲೇಟ್ ಆಯಿತು. ಲೇಟು ಅವು ಎಣ್ಣೆ ಆಯ್ತಾ? ಆಮೇಲೆ ಪಾಯಸ ಇತ್ತು. ಓಕೆನಾ. ಇದು ಊಟ ನಮ್ಮದು ಇವತ್ತಿದ್ದು ಸ್ಪೆಷಲ್. ತರಕಾರಿ ಆಮೇಲೆ ಪಾಯಸ ಅಷ್ಟೇ ಮಾಡಿದ್ದು. ಹಾಗೆಯೇ
ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪಾಯಸ ನೋಡಬೇಕಾ? ಹಾಗಾದರೆ ಶಾರ್ಟ್ಸ್ ವಿಡಿಯೋ ನೋಡಿ, ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ ಆಯಿತಾ, ನಾನು ವಿಡಿಯೋ ಹಾಕಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ ನೋಡ್ತಾ ಇರೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್, ಟೇಕ್ ಕೇರ್. ಪಾಯಸ ಸೂಪರಾಗಿತ್ತು, ಅವಲಕ್ಕಿ ಪಾಯಸ ಸೂಪರಾಗಿತ್ತು. ಸ್ವಲ್ಪನೇ ಮಾಡಿದೆ ಆದರೆ ಚೆನ್ನಾಗಿತ್ತು. ನೀವು ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ಪಾಯಸ. ಸೂಪರ್ ಊಟ 7 ಗಂಟೆ.